ಹಾಯ್ ಫ್ರೆಂಡ್ಸ್, ನಾನಿವತ್ತು ಗ್ಲೂಕೋಮೀಟರ್ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ನಾನು ಇದನ್ನು ಆರ್ಡರ್ ಮಾಡಿದ್ದು ಅಮೆಝಾನಿಂದ. ಇದು ಬಂದು ನನಗೆ ಒಂದು 2 ಮಂತ್ಸ್ ಆಗಿದೆ. ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಈ ಬಾಕ್ಸಲ್ಲಿ ನನಗೆ ಫಸ್ಟು ನಾನು ಬಂದು ಡಾಕ್ಟರ್ ಮಾರ್ಫಿನ್ ಅವರ ಗ್ಲೂಕೋ1 ಬ್ಲಡ್ ಗ್ಲೂಕೋಸ್ ಮಾನಿಟರಿಂಗ್ ಸಿಸ್ಟಮ್, ಇದನ್ನು ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಇದು ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ನಮ್ಮ ತಾಯಿಯವ್ರಿಗೆ ಶುಗರ್ ಇರೋದ್ರಿಂದ ನಾನು ಇದು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇರ್ತೀನಿ. ವೀಕ್ಲಿ ಒನ್ಸ್ ಆರ್ 15 ಡೇಸ್ ಆರ್ ಮಂತ್ಲಿ ಒನ್ಸ್ ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ. ಸೊ ಫಸ್ಟ್ ಇದ್ರದ್ದು ಫೀಚರ್ಸ್ ಏನು ಅಂತ ನೋಡೋಣ. ಫಸ್ಟ್ ಇಲ್ಲಿ ಬರ್ದಿರೋ ಹಾಗೆ ಆಟೋ ಕೋಡ್ ಮಾನಿಟರ್ ಅಂತ ಇದೆಯಲ್ಲ, ಸೊ ಇದು ನಮಗೆ ಆಟೋ ಕೋಡ್ ಮಾನಿಟರ್ ಅಂದರೆ ನಿಮ್ಗೆ ಜಸ್ಟ್ ಅದು ಆಟೋಮೆಟಿಕ್ಕಾಗಿ ಎಲ್ಲ ಇದಾಗುತ್ತೆ. ಆ್ಯಂಡ್ ಬಯೋಸೆನ್ಸರ್ ಟೆಕ್ನಾಲಜಿ ಅಂದರೆ ನೀವು ಜಸ್ಟ್ ತುಂಬ ಸೆನ್ಸಾರ್ ಇರುತ್ತೆ. ನಾವು ಜಸ್ಟ್ ಒಂದು ಡ್ರಾಪ್ ಬ್ಲಡ್ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಸೆನ್ಸರ್ ಆಗಿ ನಿಮಗೆ ವ್ಯಾಲ್ಯೂಸ್ ಬರುತ್ತೆ. ಆ್ಯಂಡ್ ಸ್ಮಾಲ್ ಬ್ಲಡ್ ವಾಲ್ಯೂಮ್ ಅಂತ ಇದೆ, ಅಂದರೆ ನಿಮಗೆ ಒನ್ ಡ್ರಾಪ್ ಕೂಡ ಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆ ಬ್ಲಡ್ಡೇ ಸಾಕಾಗುತ್ತೆ ನಿಮ್ಮ ಟೆಸ್ಟಿಗೆ. ಜಾಸ್ತಿ ಬ್ಲಡ್ಡೆಲ್ಲ ಅವೇನು ವೇಸ್ಟ್ ಆಗಲ್ಲ. ಆ್ಯಂಡ್ ದೆನ್ ಫಾಸ್ಟ್ ರಿಸಲ್ಟು, ಸೊ 5 ಸೆಕೆಂಡ್ಸಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಇದರಲ್ಲಿ ತುಂಬ ಕಾಯುವಂಥದ್ದೇನೂ ಇಲ್ಲ. ಆ್ಯಂಡ್ 300 ಲಾರ್ಜ್ ಮೆಮೊರಿ ಅಂತ ಬರೆದಿದೆ. ಸೊ ಅಂದರೆ ನಿಮಗೆ ಒಂದು 300ದು ರೀಡಿಂಗ್ಸ್ ನಿಮಗೆ ಅದರಲ್ಲಿ ಸೇವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಈಗ ಈ ಬಾಕ್ಸಲ್ಲಿ ಇನ್ನೇನಿದೆ ಅಂತ ತೋರಿಸ್ತೀನಿ. ಸೊ ಇದರಲ್ಲಿ 50 ಸ್ಟ್ರಿಪ್ಸ್, ಇದು ಬ್ಲಡ್ ಗ್ಲೂಕೋಸ್ ಚೆಕ್ ಮಾಡ್ಕೊಳ್ಳೋ ಟೆಸ್ಟ್ ಸ್ಟ್ರಿಪ್ಸು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಇದಾದ ನಂತರ ಇದು ಲ್ಯಾನ್ಸೆಟ್ಸು, ಇಷ್ಟು ನಮಗೊಂದು 10 ಲ್ಯಾನ್ಸೆಟ್ಸ್ ಏನೋ ಬರುತ್ತೆ. ನಾನು ಆಲ್ರೆಡಿ ಒಂದು 3 ಲ್ಯಾನ್ಸೆಟ್ಸ್ ಇದರಲ್ಲಿ ಯೂಸ್ ಮಾಡಿದ್ದೀನಿ. ಇದಾದ ನಂತರ ಶೆಲ್ ಕೊಟ್ಟಿರ್ತಾರೆ ನಮಗೆ, ಅದು ಆ ಗ್ಲುಕೋಮೀಟರ್ಗೆ ಹಾಕೋ ಶೆಲ್ ಕೊಟ್ಟಿರ್ತಾರೆ. ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತೀನಿ. ಇದಾದ ನಂತರ ನಮಗೆ ಯೂಸರ್ ಮ್ಯಾನ್ಯುವಲ್ ಗೈಡ್ಲೈನ್ ಕೊಟ್ಟಿರ್ತಾರೆ, ಹೇಗೆ ಯೂಸ್ ಮಾಡೋದು ಅಂತ. ನಿಮ್ಗೆ ಏನಾದರೂ ಡೌಟ್ ಬಂತು ಅಂದರೆ ಇದನ್ನು ರೆಫರ್ ಮಾಡ್ಕೋಬೋದು, ಹೇಗೆ ನಾವು ರೀಡಿಂಗ್ಸ್ನ ಚೆಕ್ ಮಾಡೋದು ಅಂತ. ಇದಾದ ನಂತರ ಇಲ್ಲಿ ನಮಗೆ ಎರರ್ ಮೆಸೇಜ್, ಏನಾದರೂ ಆ ಗ್ಲುಕೋಮೀಟರಲ್ಲಿ ನಮಗೆ ಎರರ್ ಬರ್ತಾ ಇರುತ್ತೆ. ಲೈಕ್ ಈ ಥರ ಏನಾದರೂ ವ್ಯಾಲ್ಯೂಸ್ ಬಂತು ಅಂದರೆ ಆ ವ್ಯಾಲ್ಯೂಸ್ದು ಮೀನಿಂಗ್ ಏನು ಅಂತ ನಾವು ಇದರಲ್ಲಿ ಚೆಕ್ ಮಾಡ್ಕೋಬೋದು. ಸೊ ಇದು ನಮಗೆ ತುಂಬ ಯೂಸ್ ಆಗುತ್ತೆ. ಸೊ ಇದಾದ ನಂತರ ಕ್ವಿಕ್ ರೆಫರೆನ್ಸ್ ಒಂದು ಗೈಡ್ ಕೊಟ್ಟಿರ್ತಾರೆ. ಇದಾದ ನಂತರ ಬಿಲ್ ಇದೆ, ಅಷ್ಟೇ ನನಗೆ ಕೊಟ್ಟಿರೋದು. ಸೊ ನಾನು ಈ ಬಾಕ್ಸ್ ಒಳಗಡೆ ಏನೇನು ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟು. ಸೊ ಇದರೊಳಗಡೆ ಒಂದು ಬಾಕ್ಸ್ ಇರುತ್ತೆ, ಓಪನ್ ಮಾಡ್ಕೋಬೇಕು. ಇದರೊಳಗೆ ಫಸ್ಟು ಗ್ಲುಕೋಮೀಟರ್ ಇರುತ್ತೆ ನಮಗೆ. ಆಮೇಲೆ ನಾನು ನಿಮ್ಗೆ ಹೇಳಿದ್ನಲ್ಲ ಇದು ಸ್ಟ್ರಿಪ್ಸ್ ಬಾಕ್ಸ್ ಅಂತ, ನಾನು ಇದನ್ನು ಓಪನ್ ಮಾಡಿ ಇಲ್ಲೇ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲೇ ಇಟ್ಕೋಬೋದು ನೀವು. ಜಸ್ಟ್ ಅವರು ನಿಮಗೆ ಕೊಟ್ಟಿರೋದು ಇದರೊಳಗಡೆ, ನೀವು ಇದರೊಳಗಡೆ ಇಟ್ಕೋಬೋದು, ನಿಮಗೆ ಕ್ವಿಕ್ಕಾಗಿ ಸಿಗುತ್ತೆ. ಸೊ ನಮಗೆ ಇದು ಸ್ಟ್ರಿಪ್ಸು ಈ ಬಾಕ್ಸಲ್ಲಿ ಕೊಟ್ಟಿರ್ತಾರೆ. ಈ ಬಾಕ್ಸಲ್ಲಿ ನಮಗೆ 50 ಸ್ಟ್ರಿಪ್ಸ್ ಬರುತ್ತೆ. ಇದು ನಾನು 50 ಸ್ಟ್ರಿಪ್ಸ್ ಆಲ್ರೆಡಿ ಖಾಲಿ ಆಗಿದೆ, ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಇಷ್ಟಿದೆ ಅಷ್ಟೇ, ನಮಗೆ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ. ಈ ಥರ ಇರುತ್ತೆ ಸ್ಟ್ರಿಪ್. ಸೊ ಈ ಸ್ಟ್ರಿಪ್ ನಿಮಗೆ ಖಾಲಿ ಆದರೆ ನೀವು ತಿರ್ಗೋ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೋದು. ಈ ಥರ ಇರುತ್ತೆ. ಸೊ ಇದಾದ ನಂತರ ಇದು ನಮಗೆ ಲ್ಯಾನ್ಸಿಂಗ್ ಡಿವೈಸ್ ಅಂತ ಕೊಟ್ಟಿರ್ತಾರೆ. ಇದು ನೋಡಿ ಹೀಗಿರುತ್ತೆ ಲ್ಯಾನ್ಸಿಂಗ್ ಡಿವೈಸು. ಸೊ ಇದಕ್ಕೆ ನಾವು ಹೇಗೆ ಲ್ಯಾನ್ಸೆಟ್ನ ಹಾಕಿ ನಾವು ಚೆಕ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಫಸ್ಟ್ ಈಗ ನಾವೇನು ಮಾಡಬೇಕು ಅಂದರೆ ಇದರಲ್ಲಿ ಗ್ಲೂಕೋಮೀಟರ್ ಕೊಟ್ಟಿರ್ತಾರಲ್ಲ, ಇದಕ್ಕೆ ನಾವು ಫಸ್ಟು ಶೆಲ್ ಹಾಕಬೇಕಾಗತ್ತೆ. ಇವ್ರು ಕೊಟ್ಟಿರೋ ಶೆಲ್ ಹಾಕಿದ್ರೇ ಅದು ವರ್ಕ್ ಆಗೋದು. ಸೊ ಶೆಲ್ ಹೇಗೆ ಹಾಕೋದು ಅಂತ ತೋರಿಸ್ತಿದ್ದೀನಿ ನೋಡಿ. ಈ ಫೇಸಿಂಗು ಒಳಗೆ ಹೋಗಬೇಕು, ಈ ಥರ ರೈಟಿಂಗ್ಸ್ ಇರೋದು ಮೇಲ್ ಬರಬೇಕು. ಸೊ ಈ ಥರ ಇನ್ಸರ್ಟ್ ಮಾಡಬೇಕು ಶೆಲ್ನ ಇದರೊಳಗಡೆಗೆ. ಜಸ್ಟ್ ಈ ಥರ ಕ್ಲೋಸ್ ಮಾಡಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದ ನಂತರ ಒಂದು ಸ್ಟ್ರಿಪ್ ಎತ್ಕೋಬೇಕಾಗತ್ತೆ ಟೆಸ್ಟ್ ಮಾಡ್ಕೊಳ್ಳೋಕ್ಕೆ. ಒಂದು ಸ್ಟ್ರಿಪ್ ಬಾಕ್ಸ್ನ ಟೈಟಾಗಿ ಮುಚ್ಚಬೇಕಾಗತ್ತೆ, ಮಾಯ್ಶ್ಚರ್ ಒಳಗಡೆ ಹೋಗದೆ ಇರೋ ಥರ ಆಗುತ್ತೆ. ಸೊ ಲ್ಯಾನ್ಸಿಂಗ್ ಡಿವೈಸ್ ಹೇಗೆ ಲ್ಯಾನ್ಸೆಟ್ಸ್ನ ಇನ್ಸರ್ಟ್ ಮಾಡೋದು ಅಂತ ತೋರಿಸ್ತೀನಿ. ನಾನು ಇಲ್ಲೊಂದು ಲ್ಯಾನ್ಸೆಟ್ ತೊಗೊಂಡಿದ್ದೀನಿ. ಸೊ ಇದನ್ನು ಹೀಗೆ ಟ್ವಿಸ್ಟ್ ಮಾಡಿ ಹೀಗೆ ರಿಮೂವ್ ಮಾಡಬೇಕಾಗತ್ತೆ ಫಸ್ಟು. ಸೊ ಇಲ್ಲಿ ನಿಮಗೆ ನೀಡಲ್ ಕಾಣಿಸ್ತಿದೆ ಅನಿಸುತ್ತೆ, ಕಾಣಿಸ್ತಿದೆಯಲ್ಲ. ಸೊ ಇದನ್ನು ನಾವು ಹೀಗೆ ಇಟ್ಟಿದ್ದೀನಿ, ಹೀಗೆ ಇಟ್ಕೊಂಡು ಇದನ್ನು ಹೀಗೆ ಟ್ವಿಸ್ಟ್ ಮಾಡಿದ್ರೆ ಹೀಗೆ ಓಪನ್ ಆಗುತ್ತೆ. ಸೊ ಇದರೊಳಗಡೆ ನೀವು ಇದನ್ನು ನಮ್ಮ ಲ್ಯಾನ್ಸಿಂಗ್ ಡಿವೈಸ್ ಒಳಗಡೆ ನಾವು ಲ್ಯಾನ್ಸೆಟ್ನ ಹೀಗೆ ಕೂರಿಸ್ಬಿಟ್ಟು ಹೀಗೆ ಪ್ರೆಸ್ ಮಾಡಬೇಕು ಒಂದ್ಸಲ. ಇದಾದ ನಂತರ ಜಸ್ಟ್ ಹೀಗೆ ಕ್ಲೋಸ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಒಂದು ಪುಲ್ಲಿಂಗ್ ಇದು ಥರ ಕೊಟ್ಟಿರ್ತಾರೆ, ಅದನ್ನು ಹೀಗೆ ಪುಲ್ ಮಾಡಿದ್ರೆ ನಮಗೆ ಬಟನ್ ಆನ್ ಆಗುತ್ತೆ. ಜಸ್ಟ್ ನೀವು ಆಮೇಲೆ ಹೀಗೆ ಪ್ರೆಸ್ ಮಾಡಿದ್ರೆ ಅದು ಲ್ಯಾನ್ಸಿಂಗ್ ಡಿವೈಸ್ ಇದಾಗುತ್ತೆ. ಸೊ ನೀವು ಆಮೇಲೆ ಸ್ಪೀಡೆಲ್ಲ ಇಲ್ಲಿ ಸೆಟ್ ಮಾಡ್ಕೋಬೇಕಾಗತ್ತೆ. ಮಕ್ಕಳಿಗೆ ಯಾರಿಗಾದ್ರೂ ಮಾಡ್ತಿದ್ದೀರಿ ಅಂದರೆ ಮನೇಲಿ 4 ಅಥವಾ 3 ಒಳಗಡೆ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ದೊಡ್ಡವ್ರಿಗೆ ಮಾಡ್ತಿದ್ದೀನಿ ಅಂದರೆ 5 to 6 ಇಟ್ಕೊಂಡ್ರೆ ಸಾಕಾಗುತ್ತೆ. 7 ಎಲ್ಲ ತುಂಬ ದಪ್ಪ ಸ್ಕಿನ್ ಇರೋರಿಗೆ ಬೇಕಾಗುತ್ತೆ.
ಸೊ ನಾನು ಇವಾಗ ಹೇಗೆ ಚೆಕ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲನಾಗಿ ನಾನು ಸ್ಟ್ರಿಪ್ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ಬ್ಲಡ್ ಸಿಂಬಲ್ ತೋರಿಸುತ್ತೆ. ಅದಾದಮೇಲೆ ನಾನು ಈಗ ಲ್ಯಾನ್ಸಿಂಗ್ ಡಿವೈಸಿಂದ ನಾನು ಬೆರಳಿಗೆ ಪ್ರಿಕ್ ಮಾಡ್ತಾಯಿದ್ದೀನಿ. ಜಸ್ಟ್ ಅದೊಂದು ಬಟನ್ ಪ್ರೆಸ್ ಮಾಡಿದ್ರೆ ಪ್ರಿಕ್ ಆಗುತ್ತೆ. ಈವನ್ 1 ಡ್ರಾಪ್ ಬ್ಲಡ್ ಕೂಡ ಬೇಕಾಗಿಲ್ಲ, ಅದಕ್ಕಿಂತ ಕಡಿಮೆ ಅಮೌಂಟ್ ಆಫ್ ಬ್ಲಡ್ಡೇ ನಿಮಗೆ ಸಾಕಾಗುತ್ತೆ. ಇದಾದ ನಂತರ ನಾವು ಸ್ಟ್ರಿಪ್ ಚುಚ್ಚಿರ್ತೀವಲ್ಲ, ಆ ಸ್ಟ್ರಿಪ್ ಒಳಗಡೆ ಒಂದು ಇದಿರುತ್ತೆ ಸಣ್ಣದಾಗಿ, ಅದಕ್ಕೆ ನಾವು ಬ್ಲಡ್ನ ಟಚ್ ಮಾಡಬೇಕಾಗತ್ತೆ. ಸೊ 1 ಡ್ರಾಪ್ ಆಫ್ ಬ್ಲಡ್ ಟಚ್ ಆಗಿದ ತಕ್ಷಣ ನಿಮಗೆ ರೀಡಿಂಗ್ಸ್ ಬರುತ್ತೆ 5 ಸೆಕೆಂಡ್ಸಲ್ಲಿ. ಸೊ ಈಗ ರೀಡಿಂಗ್ಸ್ ಬಂತು. ಸೊ ಈಗ ನಾನು ನಿಮಗೆ ಬ್ಲಡ್ ಶುಗರ್ ಲೆವೆಲ್ ಚಾರ್ಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟು ನಿಮಗೆ ನಾರ್ಮಲ್ ಅಂದರೆ ಫಾಸ್ಟಿಂಗ್ ಅಂದರೆ ಊಟಕ್ಕಿಂತ ಮುಂಚೆ ನಿಮಗೆ ಮಿನಿಮಮ್ ರೀಡಿಂಗ್ಸ್ 70 ಬರಬೇಕು, ಮ್ಯಾಕ್ಸಿಮಮ್ 100 ಒಳಗಡೆ ಬರಬೇಕು. ಸೊ ನಿಮ್ಮ ಊಟಕ್ಕಿಂತ ಮುಂಚೆ ಇಷ್ಟು ಬಂದರೆ ನಿಮಗೆ ನಾರ್ಮಲ್ ಅಂತ. ಅದಾದ ನಂತರ 2 ಅವರ್ಸ್ ಊಟ ಆಗಿದ ನಂತರ 2 ಅವರ್ಸ್ ಆದಮೇಲೆ ನಿಮಗೆ 100ಇಂದ 140 ಒಳಗಡೆ ಬರಬೇಕು, ಆವಾಗ ನಿಮಗೆ ನಾರ್ಮಲ್ ಅಂತ. ಸೊ ನಿಮಗೆ ಇನ್ ಕೇಸ್ ಏನಾದರೂ 101ಇಂದ 125 ಒಳಗಡೆ ಬಂತು ಅಂದರೆ ನಿಮಗೆ ಅದು ಪ್ರೀ ಡಯಾಬಿಟೀಸ್ ಅಂತ. ಅದಾದ ನಂತರ ಊಟಕ್ಕಿಂತ ಮುಂಚೆ ಅದು ಊಟ ಆದಮೇಲೆ 140ಇಂದ 200 ಒಳಗಡೆ ಬಂತು ಅಂದರೆ ಸೊ ಯು ಆರ್ ಪ್ರೀ ಡಯಾಬಿಟಿಕ್ ಅಂತ. ಇದಾದ ನಂತರ 126 ಮೇಲೆ ನಿಮಗೆ ಫಾಸ್ಟಿಂಗಲ್ಲೇ 126 ಮೇಲೆ ಬಂತು ನಿಮಗೆ ಅಂದರೆ ಅದು ಡಯಾಬಿಟೀಸ್ ಅಂತ. ಸೊ 2 ಅವರ್ಸ್ ಆದಮೇಲೆ ಊಟ ಆಗಿ 2 ಅವರ್ಸ್ ಆದ ನಂತರ ನಿಮಗೆ 200 ಮೇಲೆ ಬಂತು ನಿಮಗೆ ರೀಡಿಂಗ್ಸು ಆ ಗ್ಲೂಕೋಮೀಟರಲ್ಲಿ ಅಂತ ಅಂದರೆ ಯು ಆರ್ ಡಯಾಬಿಟೀಸ್ ಇದೆ ಅಂತ. ಸೊ ನೀವು ಈ ಥರ ಲೆವೆಲಲ್ಲಿ ಬಂತು ಅಂದರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಓಕೆ, ಈ ಗ್ಲೂಕೋಮೀಟರ್ ರಿವ್ಯೂ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಲೈಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದ್ರೂ ಯೂಸ್ ಆಗೋ ಥರ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.